ಮಹೇಶ್ ಅವ್ರನ್ನ ನೀನು ರೌಡಿ ಶೀಟರ್ ಹಾಕ್ಸ್ತಾ ಇದ್ದೀವಿ ನಮ್ಮ ಒಳ್ಳೆ ಸೀಟು ನಿಮ್ಮ ನಿಮ್ಮ ಎದುರು ನಿಂತು ಮಾತಾಡಿದ್ರೆ ರೌಡಿ ಶೀಟ್ ಹಾಕ್ತೀನಿ ಅಂತ ಕೇಳ್ಕೊಂಡಿದ್ದೆ. ಏಕಾಏಕಿ ಸಾಲಿಗ್ರಾಮದಲ್ಲಿ ಯಾರಿಗೆ ರೌಡಿ ಶೀಟ 7 ಜನಕ್ಕೆ ಹಾಕ್ಸ್ತಾರೆ ಅಂತ ಬಂದು ತೋರಿಸ್ತೀವಿ, ದಾಖಲಾತಿ ತೋರಿಸ್ತೀವಿ. ಚಂದವ್ರಿಗೆ ಹೇಳ್ತಾರೆ ಅದನ್ನು. ನೈಟು ಮಳೆ ತುಂಬಿಸ್ತಾ ಇರ್ತಾರೆ, ಯಾರೋ ಒಬ್ಬರು ಕೇಳಕ್ ಹೋದ್ರೆ ಟ್ಯಾಕ್ಟರ್ ಹಚ್ಚಕ್ ಹೋಯ್ತಾನೆ ಮೇಲ್ಗಡೆ, ಟ್ಯಾಕ್ಟರ್ ಹಚ್ಚಕ್ ಹೋಯ್ತಾನೆ. ಇನ್ನೊಂದು ದಿವಸ ಹೋಗಿ ಕೇಳಕ್ ಹೋದ್ರೆ ಚಾಪಾಗಿ ಚುಚ್ತಾನೆ. ಅವನು ರೋಡ್ ಸೀಟ್ ಹಾಕ್ಬೇಕ ಬೇಡವಾ? ಅದು ಪೊಲೀಸ್ನವ್ರು ಹಾಕಿದ್ದಾರೆ. ಇವ್ನು ಏನ್ ತಪ್ಪು ಮಾಡೋಣ ಅದು ನೋಡಿ ಅವ್ನಿಗೆ ರೋಡ್ ಶೀಟ್ ಹಾಕಿದ್ದಾರೆ. ಇವ್ನು ತೆಪ್ಪ ಮಾಡ್ಕೊಂಡು ಬಂದವನಿದ್ದಾರೆ ರೋಡ್ ಶೀಟ್ ಹಾಕೋದು. ಎಲ್ಲಿ ಯಾವ್ದಾರ ಮಾಧ್ಯಮದ ಮುಂದೆ ಬಂದು ಸಾರಾಮಹೇಶ್ವರ ಮುಂದೆ ದನಿ ಎತ್ತಿ ಮಾತಾಡಿದ್ರೆ ಅವ್ರು ತೆಪ್ಪ ಮಾಡ್ತಾರೆ ಅಂತ ಹೇಳಿ ಮಾಧ್ಯಮ ಮುಂದೆ ಹೇಳ್ಕೊಂಡು ರೌಡಿ ಶೀಟ್ ಹಾಕಿದಾರ? ಮಹೇಶನ ರೌಡಿ ಶೀಟ್ ಹಾಕಿರೋದೆಲ್ಲ ದಾಖಲೆಗಳು ಆಯ್ತಾ? ಸಾಲಿಗ್ರಾಮದವ್ರಿಗೆ ಮಹೇಶನ ಇಲ್ಲಿವರೆಗೆ ಒಂದೇ ಒಂದು ಗಲಭೆ ಆಗೈತಾ? ಕೇರಾಮ ತಾಲೂಕ ಇರ್ಬೋದು, ಸಾಲಿಗ್ರಾಮ ತಾಲೂಕ ಇರ್ಬೋದು, ಇವತ್ತಿನವರೆಗೆ ಒಂದು ಗಲಾಟೆ ಇಲ್ಲ, ಒಂದು ಗಲಭೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊದಲು ಕೇರ್ ನಗರಕ್ಕೆ ಮಿರ್ಲೆ ಸಾಲಿಗ್ರಾಮದಿಂದ ಹೆಣ್ಮಕ್ಳು ಹೋಗಕ್ಕೆ ಆಗ್ತಿದ್ದಿಲ್ಲ. ಎಲ್ಲಿ ಒಂದು ಬಸ್ ಒಳಗೆ ಎಲ್ಲ ಹುಡುಗಿರನ್ನ ಹಿಂಸೆ ಮಾಡೋರು, ಎದುರುಕೊಳ್ಳೋರು ಬಸ್ಸಲ್ಲಿ ಹೋಗಿ ಕಾಲೇಜ್ ರೋಡ್ ಬರೋಕ್ಕೆ. ಮಹೇಶನ ಬಂದ್ಮೇಲೆ ಒಂದೇ ಒಂದು ಗಲಾಟೆ ಇಲ್ಲ, ಯಾವುದೇ ಸಮಾಜದ ಮೇಲೆ. ಏನಾರ ಗಲಾಟೆ ಯಾವ ಕಡೆಯಿಂದ ಬಂದ್ರು ನಮ್ದೇ ಸುಮ್ಮನಿಸೋರು, ಏನು ಮಾತಾಡಬೇಡಿ ಅಂತ. ಆಯ್ತಾ? ಇವ್ರು ಹೇಳ್ತಾರೆ ನಮ್ಮ ರೋಡಲ್ಲಿ ಏಕಾಏಕಿ ಬಂದು ನನ್ನ ಮನೆ ಮುಗಿಸ್ಬಿಟ್ಟೆ, ಸಾರಾಮಹೇಶ್ವರ ಅಣ್ಣ ತಂದು ಇಬ್ಬರು ಸೇರ್ಕೊಂಡು ನನ್ನ ಮನೆ ಹಾಳು ಮಾಡಿದ್ರಿ, ನನ್ನ ಮನೆ ಮುಗಿಸ್ಬಿಟ್ಟೆ ಅಂತ ಕೇಳ್ತಾರೆ. 7 ಅಡಿ ಹೊಡೆಯೋದಕ್ಕೆ 12 ಅಡಿ ಹೊಡಿ ಅಂತ 60 ಅಡಿ ಹೊಡಿಬೇಕಾಗಿದ್ದು ಟೋಟಲ್ ರೋಡು 60 ಅಡಿ, ಈಗ ಮಾಡೋದು 50 ಅಡಿ. ನಿಮ್ಮ ಸಮಾಜದವರು ಅಲ್ಪಸಂಖ್ಯಾತರು ಹೇಳ್ದಕ್ಕೆ ಕೇಳ್ತಾರೆ ಅಂತ ಭಯ ಹೊಡ್ಸ್ಬಿಟ್ಟು ಮಾಡ್ಬಿಡ್ರಿ ಅಂದ್ರೆ ಅಲ್ವಾ? ಆದ್ರೆ ನಿಮ್ಮ ಜನ ಅಲ್ಪಸಂಖ್ಯಾತರು ಯಾರು ಕಮ್ಮಿ ಜನಾಂಗದವರು ಅಣ್ಣ ಹತ್ರ ಹೋಗಿ ಅಣ್ಣ 5 ಅಡಿ ಬಿಟ್ಕೊಡಿ, 5 ಅಡಿ ಬಿಡ್ಸ್ಕೊಡಿ, ಆ ಕಡೆ 5 ಅಡಿ ಈ ಕಡೆ 5 ಅಡಿ ಬಿಟ್ಕೊಟ್ರೆ ನಮ್ದು 5 ಅಡಿ ಮಳೆಗೆ ಮಾಡ್ಕೊಂತೀವಿ, ನಮ್ ಜೀವನ ನಡೀತದೆ ಅಂತೇಳಿ 60 ಅಡಿ ಆಗೋದನ್ನ 50 ಅಡಿ ನಿಲ್ಸಿದ್ರು. ಸರ್ಕಾರದಿಂದ ರೋಡ್ ಅಗಲೀಕರಣ ಮಾಡಿರೋದು. ಏಕಾಏಕಿ ಇವ್ ಮನೆ ಹಾಳು ಮಾಡಿದ್ದು, ಇವ್ ಮನೆ ಹೊಡೆದಿದ್ದು ಯಾವುದೇ ಇದ್ರ ಹಿಸ್ಟ್ರಿ ಇಲ್ಲ. ಒಬ್ರ ಮೇಲೆ ಕೆಟ್ಟ ಅಪಾರ್ಥ ಹೊರಿಸ್ಬೇಕು, ದಾಖಲೆಗಳು ಇಟ್ಕೊಂಡು ಅಪಾರ ಹೊರಿಸ್ಬೇಕು. ಇನ್ನೊಂದು ವಿಚಾರ ಹೇಳ್ತಾರೆ, ಪೆಟ್ರೋಲ್ ಬಂಕ್ ಸಾರಾಮಯ್ಯ ನಂದೀಶಣ್ಣ ಅವರ ಪೆಟ್ರೋಲ್ ಬಂಕ್ ಹಿಂಭಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಕಾಂಪೌಂಡ್ ಮೇಲೆ ಗೋಡೆ ಕಟ್ಕೊಂಡಿದ್ರಿ, ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ. ಬಪ್ಪ ಅದೆಲ್ಲಿ ತೋರಿಸು. ಅವರು ಕಾಂಪೌಂಡ್ ಮೇಲೆ ಗೋಡೆ ಕಟ್ಟಿದ್ದಾರೆ, ಪಕ್ಕದ ದೇವಸ್ಥಾನ ಐತೆ. ಅವರು ಏನಂತ ಗೋಡೆ ಕಟ್ಟಿದ್ವು ಅದು ಕಾಂಪೌಂಡ್ ದೇವಸ್ಥಾನಕ್ಕೆ ಸೇರಿರೋದು. 4 ಅಡಿ ಇದ್ದ ಕಾಂಪೌಂಡ್ 8 ಅಡಿ ಮಾಡ್ತಾರೆ. ಏನಕ್ಕೆ? ಅಲ್ಲಿ ಒಂದು ಮರ ಕುಯ್ಯೋ ಮಿಲ್